ಗ್ಯಾಸ್ ದರ ಜಾಸ್ತಿ ಆಗಿದೆ. ನಮ್ಮ ಈ ಏನು ಆಟೋ ಚಾಲಕರಿಗೆ ದಿನನಿತ್ಯ ಓಡಿಸ್ಬೇಕು ಬಹಳ ನಿರ್ಲಕ್ಷ್ಯ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಮ್ಗೆ ಯಾವುದೇ ಸವಲತ್ತುಗಳಿಲ್ಲ. ಅರಬ್ ರಾಷ್ಟ್ರಗಳಿಂದ ನಮ್ಮ ದೇಶಕ್ಕೆ ಡೀಸೆಲ್, ಪೆಟ್ರೋಲ್ ಹಾಗೂ ಗ್ಯಾಸ್ ಸರಬರಾಜು ಆಗ್ತಿಲ್ಲ. ಯುದ್ಧ ನಡೆಯುತ್ತಿರುವ ಕಾರಣ ಇಂಧನಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ. ನಮ್ಮಲ್ಲಿ ಸ್ಟಾಕ್ ಇಲ್ಲ ಎಂಬ ನೆಪವೊಡ್ಡಿ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಜಿ ಮೇಲೆ 20 ರಿಂದ 200 ರೂಪಾಯಿ ಹೆಚ್ಚಿಸಿದ್ದಾರೆ. ಇದರ ಜೊತೆಗೆ ಡೊಮೆಸ್ಟಿಕ್ ಗ್ಯಾಸ್ಗೂ ಬೇಡಿಕೆ ಹೆಚ್ಚಾಗ್ತಿದೆ. ಇದಲ್ಲದೆ ಖಾಸಗಿ ಬಸ್ ಮಾಲೀಕರ ದೌರ್ಜನ್ಯ ಹೆಚ್ಚಾಗಿದೆ ಎಂಬಿತ್ಯಾದಿ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಟೋ ಚಾಲಕರ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಟೋ ಚಾಲಕರು ಮತ್ತು ಮಾಲೀಕರು ಪ್ರತಿಭಟನೆ ನಡೆಸಿದ್ರು. ಡಾಂಬು ಶ್ರೀನಿವಾಸ್ ಅಂತ, ನಾನು ಆಟೋ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರು. ಆಟೋಗಳ ಬಗ್ಗೆ ಬಹಳ ನಿರ್ಲಕ್ಷ್ಯ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಮ್ಗೆ ಯಾವುದೇ ಸವಲತ್ತುಗಳಿಲ್ಲ ಸರ್ಕಾರದಿಂದ. ಯಾವ ಸವಲತ್ತು ಕೊಟ್ಟರು ಸರ್ಕಾರಕ್ಕೆ ಹೋಗಬೇಕಾದ್ರೆ ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ಈಗ ಯುದ್ಧ ಒಂದು ಬಂದಿದೆ ಅಂತೇಳಿ ಈ ಗ್ಯಾಸ್ ಬಂಕ್ಗಳವರು ದಿನಕ್ಕೊಂದು ರೇಟ್, ಮೊನ್ನೆ 70 ರೂಪಾಯಿ, ನಿನ್ನೆ 75, ಇವತ್ತು 79, ಈಗ ದಿನಕ್ಕೊಂದು ರೇಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಮೊದಲಿಗೆ ಕಷ್ಟ. ಗ್ಯಾಸ್ ದರ ಜಾಸ್ತಿ ಆಗಿದೆ. ನಮ್ಮ ಈ ಏನು ಆಟೋ ಚಾಲಕರಿಗೆ ದಿನನಿತ್ಯ ಓಡಿಸ್ಬೇಕು. ಯಾಕಂದರೆ ನಮ್ಮ ಜೀವನ ಮಾಡೋದೇ ಇದರಿಂದ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಗ್ಯಾಸ್ ದರ ನಿಗದಿಪಡಿಸಬೇಕು. ನಮ್ಮ ಆಟೋ ಚಾಲಕರು ಎಲ್ಲ ಬಡವರೇ ಇರ್ತಾರೆ, ಎಲ್ಲ ಆಟೋ ಚಾಲಕರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.